ಮಾಸ್ ಮಸಾಲಾ ಭೂಗತ ಲೋಕ ತುಂಬಾ ಕರಾಳ. ಹೌದು, ಕೊಲೆ ರಕ್ತಪಾತಗಳ ಸಿನಿಮಾಗಳು ಸಾಕಷ್ಟು ಬಂದು ಹೋಗೆ. ಇದಕ್ಕೆ ದೊಡ್ಡದಾದ ಅಭಿಮಾನಿ ಬಳಗವೇ ಇದೆ. ಸೂರ್ಯ ಪ್ರಖ್ಯಾತ್ ನಟನೆಯ ಜೆಸ್ಸಿ ದಿ ಯೂನಿವರ್ಸಿಟಿ ಸಿನಿಮಾ ಕೂಡ ಇದೇ ಶೈಲಿಯಲ್ಲಿ ಮೂಡಿ ಬಂದಿದೆ ಎಂಬುದು ಟ್ರೈಲರ್ ನೋಡಿದವರಿಗೆ ಗೊತ್ತಾಗುತ್ತದೆ. ಈ ಸಿನಿಮಾಗೆ ಡಾಲಿ ಧನಂಜಯ್ ಬಂಡವಾಳ ಹೂಡಿದ್ದಾರೆ. ಮ್ಯಾಡಿ ಕಾಲೇಜ್ ಓದೋ ವಿದ್ಯಾರ್ಥಿ ತಾನಾಯ್ತು ತನ್ನ ಕಾಲೇಜ್ ಆಯ್ತು ಎಂದು ಹಾಯಾಗಿ ಇರುತ್ತಾನೆ. ಬೆಂಗಳೂರಿನ ಭೂಗತ ಜಗತ್ತು ಹೀಗಿರುತ್ತದೆ ಎಂಬುದನ್ನು ಕನಸಲು ಆತ ಕಂಡವನಲ್ಲ. ಆದರೂ ಆತ ಜೈಲು ಸೇರಬೇಕಾದ ಪರಿಸ್ಥಿತಿ ಬರುತ್ತದೆ. ಅಲ್ಲಿ ನರಕಯಾತನ ಅನುಭವಿಸುತ್ತಾನೆ. ಇದಕ್ಕೆ ಕಾರಣ ಏನು, ಮುಂದೆ ಜೀವನ ಹೇಗೆ ಸಾಗುತ್ತದೆ ಎಂಬುದು ಚಿತ್ರದ ಕತೆ. ಜೆಸ್ಸಿ ಸಿನಿಮಾ ಆರಂಭ ಆದ ಕೆಲವೇ ನಿಮಿಷಗಳಲ್ಲಿ ಹಿಂದೆ ನಡೆದಿದ್ದು ಮುಂದೆ ನಡೆಯಬೇಕಾಗಿದ್ದನ್ನು ತೋರಿಸಿಯಾಗುತ್ತದೆ. ಪ್ರಮುಖ ವಿಲನ್ ಎಂದಿಸಿಕೊಂಡವನ ಕೊಲೆ ಆಗಿದೆ ಎಂಬುದು ಬೆಂಗಳೂರಿನ ಭೂಗತ ಲೋಕದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುವಾಗ ಕತೆ ಪ್ರಸ್ತುತ ದಿನಕ್ಕೆ ತೆರೆದುಕೊಳ್ಳುತ್ತದೆ. ನಡುವೆ ಅಂತರವಿರಲಿ ಹೆಸರಿನ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದ ಸೂರ್ಯ ಪ್ರಖ್ಯಾತ್ ಜೆಸ್ಸಿ ಸಿನಿಮಾದಲ್ಲಿ ಚೂರಿಗಳ ಜೊತೆ ಗನ್ಗಳ ಜೊತೆ ಆಟ ಆಡಿದ್ದಾರೆ. ರಕ್ತದಲ್ಲೇ ಸ್ನಾನ ಮಾಡಿದ್ದಾರೆ. ಕೆನ್ನೆಗೆ ಬಿದ್ದ ಏಟೊಂದನ್ನು ಗಂಭೀರವಾಗಿ ತೆಗೆದುಕೊಂಡು ಕನಸಿನಲ್ಲೂ ಕಾಣದ ದಾರಿ ತುಳಿಯುತ್ತಾನೆ ಕಥಾನಾಯಕ. ಅಲ್ಲಿಂದ ಆತನ ಓಟ ಶುರು. ಲವರ್ ಬಾಯ್ ಆಗಿ ಅಪ್ಪನ ಮುದ್ದಿನ ಮಗನಾಗಿದ್ದ ಕಥಾನಾಯಕ ಎದುರಿಗಿದ್ದವರನ್ನು ಮನಸ್ಸು ಇಚ್ಚೋ ಕೊಚ್ಚೋ ರಾಕ್ಷಸನಾಗುತ್ತಾನೆ. ಅವರ ನಟನೆ ಗಮನ ಸೆಳೆಯುತ್ತದೆ. ಸಿನಿಮಾ ಉದ್ದಕ್ಕೂ ಅವರು ಆವರಿಸಿಕೊಂಡಿದ್ದಾರೆ. ಪ್ರಖ್ಯಾತ ಪ್ರೇಯಸಿ ಪಾತ್ರದಲ್ಲಿ ಭಾವನಾ ರೆಡ್ಡಿ ಕಾಣಿಸಿಕೊಂಡಿದ್ದು ಮುದ್ದಾಗಿ ಕಾಣಿಸುತ್ತಾರೆ. ನಟನೆಯ ವಿಷಯದಲ್ಲಿ ಅವರು ಮತ್ತಷ್ಟು ಪಳಗಬೇಕಿದೆ. ಥ್ರಿಲ್ಲರ್ ಮಂಜು ಪಾತ್ರಕ್ಕೆ ಮತ್ತಷ್ಟು ತೂಕ ಬೇಕಿತ್ತು. ರಂಗ ಎಂಡ್ರಿಗೂ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ವಿಲನ್ಗಳ ದಂಡೆ ಇದ್ದು ಕವಳ ರಾಕಾ ಪಾತ್ರಗಳು ಹೈಲೈಟ್ ಆಗಿವೆ. ಟ್ವಿನ್ಸ್ ಪಾತ್ರ ಕೂಡ ಮೆಚ್ಚುಗೆ ಪಡೆಯುತ್ತದೆ. ಕೆಟ್ಟ ಕೆಲಸ ಮಾಡಿ ಜೈಲು ಸೇರಿದರೆ ಅದು ನಮ್ಮನ್ನು ಕಾಡುವ ಪಶ್ಚಾತ್ತಾಪಕ್ಕಿಂತಲೂ ಕ್ರೂರವಾಗಿರುತ್ತದೆ ಎಂಬುದನ್ನು ನಿರ್ದೇಶಕರು ಮನದಟ್ಟು ಮಾಡೋ ಪ್ರಯತ್ನ ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.